ಲಿಂಚಿಂಗ್ ಬಹುಶಃ ಅವರು ಆ ಲಿಂಚಿಂಗ್ ಐಡಿಯಾನ ಬಹುಶಃ ಆಫ್ರಿಕನ್ಸ್ಗೆ ಅಮೆರಿಕದಲ್ಲಿ ಮಾಡ್ತಾಯಿದ್ರು, ಅಲ್ಲಿಂದಲೇ ತಗೊಂಡಿರ್ಬೋದು ಅಂತ ಕಾಣುತ್ತೆ. ಅವರು ಅಲ್ಲಿಂದ ಅದು ಕಂಟಿನ್ಯೂ ಆಗಿದೆ ಅದು ಲಿಂಚಿಂಗು. ಎವ್ರಿ ಡೇ ಐ ಥಿಂಕ್ ವಾರಕ್ಕೆ 1-2 ಇನ್ಸಿಡೆನ್ಸ್ಗಳಾದರೂ ಇಂಡಿಯಾ ಲೆವೆಲಲ್ಲಿ ನಡೀತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಕಾವ್ಯ ಇನ್ಸಿಡೆನ್ಸ್ ಇರ್ಬೋದು, ಆ ಥರದ ಅನೇಕ ಇನ್ಸಿಡೆನ್ಸ್ಗಳು ಇಲ್ಲೂ ಕೂಡ ನಡೀತಾ ಇದ್ದಾವೆ. ನನಗನ್ಸುತ್ತೆ ಅದನ್ನು ನೇರವಾಗಿ ಯಾವುದಾದ್ರೂ ಒಂದು ಸಂಘ ಪರಿವಾರನೇ ಮಾಡಬೇಕಾಗಿಲ್ಲ. ಸಂಘ ಪರಿವಾರಕ್ಕೆ ಸಪೋರ್ಟ್ ಆಗಿರುವಂತಹ, ಅವ್ರಿಗೆ ಫೈನಾನ್ಸ್ ಮಾಡೋವಂಥವ್ರು, ಅವ್ರಿಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡೋವಂಥವ್ರು, ಅವರ ಪರವಾಗಿ ಬಿಸ್ನೆಸ್ ಮಾಡೋವಂಥವ್ರು ಯಾರು ಬೇಕಾದರೂ ಕೂಡ ಈ ಕೆಲಸ ಮಾಡ್ಬೋದು ಅಂತ ಕಾಣುತ್ತೆ. ಅದಕ್ಕೆಲ್ಲ ಅನೇಕ ಉದಾಹರಣೆಗಳು ಕೂಡ ನಮಗೆ ಇತ್ತೀಚೆಗೆ ಸಿಗ್ತಾ ಇದೆ. ಯಾಕಂದರೆ ಆಳ್ವಾಸ್ ನುಡಿಸಿರಿ ಹೆಸರಿಗೆ ಬರ್ತಾ ಇದೆ. ಆದರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಅವರು. ಅಂದರೆ ಈ ವಿಷಯ ಬಂದಾಗ ಕಾಂಗ್ರೆಸ್ ಮತ್ತು BJP ವ್ಯತ್ಯಾಸನೇ ಇರಲ್ವಾ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇಲ್ಲಿ ಕಡೆಗೆ ಅಲ್ಲಿ ಇದಾಗುವಂಥವರು ಯಾರೋ ಒಬ್ಬ ಹೆಣ್ಮಗಳು, ಆ ಹೆಣ್ಮಗಳಿಗೆ ಅವ್ರ ಪೇರೆಂಟ್ಸು ಸಫರ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆ ಹೆಣ್ಣು ಮಕ್ಕಳೆಲ್ಲರೂ ಸಫರ್ ಆಗ್ತಿರೋರೆಲ್ಲರೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ಸಿಂದ ಬಂದಂಥವರು, ಅದರಲ್ಲೂ ಪೂಜಾರಿ ಸಮುದಾಯದಿಂದ ಬಂದಂಥವರು, ಅಂದರೆ ಈಡಿಗರು ಮತ್ತು ಬಿಲ್ಲವರು ಆ ಸಮುದಾಯದಿಂದ ಬಂದಂಥವರು. ಇದು ಬಹುಶಃ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಒಂದು ಕಾನ್ಷಿಯಸ್ನೆಸ್ನ ಡೆವಲಪ್ ಮಾಡಬೇಕೇನೋ ಇದ್ರ ಮೂಲಕ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಲಿಂಚಿಂಗ್ಗೆ ನಾವೆಲ್ಲರೂ ಕೊಡಬೇಕಾಗತ್ತೆ ಅಂತ ದಿನಗಳು ದೂರ ಇಲ್ಲ ಅಂತ ನನಗನ್ಸುತ್ತೆ.